ಧನುರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಧನುರಾಶಿಯವರ ಆತ್ಮೀಯವಾದಂತಹ ಸ್ವಾಗತ. ನೆನಪಿಟ್ಟುಕೊಳ್ಳಿ, ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರ್ತದೆ. ಇದರಲ್ಲಿ ಹೊಗಳೋದು, ಅದರಲ್ಲಿ ತೆಗಳೋದು ದಯವಿಟ್ಟು ಮಾಡಬೇಡಿ. ಹಾಗೂ ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ವಿಡಿಯೋ ಶುರು ಮಾಡೋಣಲ್ವಾ? ಮೊದಲನೆಯ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಧೈರ್ಯ ಮಾಡಿದ ಕೆಲಸಗಳಲ್ಲಿ ಜಯ ಅಂತ. ಅಂದರೆ ಟೈಮ್ ಸರಿ ಇಲ್ಲ, ಎಲ್ಲ ಕಡೆ ನಷ್ಟ ನಷ್ಟ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ ಬಹಳ ದಿನಗಳಿಂದ ಭಯ ಅಥವಾ ಅನುಮಾನ, ಎಲ್ಲ ಕೆಲಸ ಮುಂದೂಡ್ಬಿಟ್ಟಿದೆ. ಆದರೆ ನೀವು ಜುಲೈ ತಿಂಗಳಲ್ಲಿ ಭಯನ ಪಕ್ಕ ಇಟ್ಟು ಧೈರ್ಯ ಮಾಡಿ ಯಾವ್ದಾದ್ರು ಕೆಲಸ ಮಾಡಿದ್ರೆ ಆ ಕೆಲಸ ನಿಮಗೆ ಸಕ್ಸಸ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಕಂಡುಬರ್ತದೆ. ಅಂದರೆ ನೀವು ಧೈರ್ಯ ತೆಗೆದುಕೊಂಡು ನೀವು ಯಾವ ಕೆಲಸವನ್ನು ಮಾಡ್ತೀರಲ್ಲ, ಆ ಧೈರ್ಯ ತೆಗೆದುಕೊಂಡು ಮಾಡಿದ ಕೆಲಸಗಳು, ಧನುರಾಶಿಯವರು ಧೈರ್ಯ ತೆಗೆದುಕೊಂಡು ಮಾಡಿದ ಕೆಲಸಗಳು ಯಶಸ್ವಿಯಾಗಲಿದೆ ಅಂತೂ ಆ ಕೆಲಸಗಳಲ್ಲಿ ನಿಮಗೆ ಜಯ ಸಿಗಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎರಡನೇ ಶುಭ ವಿಚಾರ, ಕಿರಿಯ ಸಹೋದರರಿಂದ ಶುಭ ಸುದ್ದಿ. ಈಗ ನೀವು ಧನುರಾಶಿಯವರು ನಿಮಗೊಂದು ತಮ್ಮನೋ ತಂಗಿನೋ ಇರ್ತಾರೆ, ಅಥವಾ ನೀವು ಜಾಬಲ್ಲಿ ಹೋಗ್ತಾರೆ, ನಿಮಗಿನ ಸಬಾರ್ಡಿನೇಟ್ಸ್, ನಿಮಗಿನ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ, ಕೆಳಗಿನ ಸ್ತರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ. ಸೊ ಆ ಥರ ಯಾರೇ ಇದ್ರಿ, ಸಹೋದರ ಸಹೋದರಿ, ಆಪ್ತ ಸ್ನೇಹಿತ, ನಿಮಗಿನ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗಿಬಿಡುತ್ತೆ, ತುಂಬ ಬೆಂಬಲ ಸಿಗುತ್ತೆ. ಅವ್ರು ನಿಮಗೇನೋ ನಿಮಗೆ ಖುಷಿ ಆಗುವಂಥ, ನಿಮಗೆ ಲಾಭವಾಗುವಂಥ ಒಳ್ಳೆ ಸುದ್ದಿ ಹೇಳ್ತಾರೆ ನಿಮಗೆ. ಅವರಿಂದ ತುಂಬ ಸಹಾಯ ಆಗುತ್ತೆ. ನಿಮ್ಮ ಸಬಾರ್ಡಿನೇಟ್ಸಿಂದ, ನಿಮ್ಮ ಸ್ನೇಹಿತರಿಂದ, ಅಥವಾ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರಿಂದ, ಅಥವಾ ನಿಮ್ಮ ತಮ್ಮ ಅಥವಾ ತಂಗಿಯಿಂದ ಆ ಸ್ತರದಿಂದ ನಿಮಗೆ ತುಂಬ ಸಹಾಯ ಆಗ್ತದೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಅವನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಮಾತಾಡಿಸಿ, ಅವ್ರಿಗೇನು ಬೇಕೋ ಹೆಲ್ಪ್ ಮಾಡಿ. ಜುಲೈ ತಿಂಗಳಲ್ಲಿ ನಿಮಗೆ ಅವರು ಲಾಭದಾಯಕವಾಗಲಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಮೂರನೇ ಶುಭ ವಿಚಾರ, ಗುಪ್ತ ಧನ ಯೋಗ ಅಂಥೇಳಿ. ಏನಂದರೆ, ಒಂದು ಯಾವುದೋ ಇನ್ಶೂರೆನ್ಸ್ ಬಂತು, ಸಡನ್ನಾಗಿ ಬರಲ್ಲ ಅನ್ಕೊಂಡಿದ್ದೆ, ಅದು ಇನ್ಶೂರೆನ್ಸ್ ತುಂಬ ಟ್ರೈ ಮಾಡಿದೆ ಸರ್, ಬರಲ್ಲ ಅನ್ಕೊಂಡಿದ್ದೆ, ಸಡನ್ನಾಗಿ ಇನ್ಶೂರೆನ್ಸ್ ದುಡ್ಡು ಬಂದುಬಿಡ್ತು. ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಿದ್ದೆ, ಕಮಿಷನ್ ಎಲ್ಲ ನನಗೆ ಎಲ್ಲಿ ಕೊಡ್ತಾರೆ, ನಾನು ಕೇಳೋಕ್ಕೂ ನನ್ನ ಬಾಯಿ ಬರಲ್ಲ, ಅವ್ರು ಕೊಟ್ಟರೆ ತೊಗೋಬೇಕಾಗಿತ್ತು ಅಂತಲೋ, ಅಥವಾ ಕೇಳಿದೆ ಅಯ್ಯೋ ನೋಡೋಣ ಬಿಡು ಅಂತ ಅಂದ್ಬಿಟ್ರು, ಅವರೆಲ್ಲ ಕೊಡಲ್ಲ ಬಿಡು ಅಂತಲೋ ಬಿಟ್ಬಿಟ್ಟಿರ್ತೀರ. ಸೊ ಆ ಥರ ಏನೋ ಕಮಿಷನ್ ಬರುವಂಥದ್ದು ಇರ್ಬೋದು, ಯಾವುದೋ ಬಾಕಿ ಹಣ ಬರಬೇಕು ನಿಮಗೆ, ಆಯಿತಾ, ಆ ಥರ ಬಾಕಿ ಹಣ ಬರ್ತಕ್ಕಂಥದ್ದು ಇರಬಹುದು. ಅಥವಾ ನಿಮ್ಮ ಏನೋ ಟ್ಯಾಕ್ಸ್ ರಿಫಂಡ್ ಆಗ್ತಕ್ಕಂಥದ್ದು ಇರಬಹುದು. ಈ ಥರ ಅನಿರೀಕ್ಷಿತ ಮೂಲಗಳಿಂದ ಹಣ ದೊರೆಯುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಜಾಸ್ತಿ ಇದೆ. ಸೊ ಯಾವ ವಿಚಾರ, ಯಾವುದು ರೀತಿಯಲ್ಲಿ ನೀವು ಬಿಟ್ಟಂಥ ವಿಚಾರ, ಖಂಡಿತವಾಗಿ ಒಂದಿಷ್ಟು ಅನಿರೀಕ್ಷಿತ ಧನಲಾಭ ಅನ್ನುವಂಥದ್ದು, ಗುಪ್ತ ಧನ ಯೋಗ, ಗುಪ್ತ ಸೀಕ್ರೆಟ್, ಯಾರಿಗೂ ಗೊತ್ತಾಗಲ್ಲ. ಈಗ ನಿಮ್ಮ ಇನ್ಶೂರೆನ್ಸ್ ದುಡ್ಡು ನಿಮಗೆ ಕ್ರೆಡಿಟ್ ಆಯಿತು ಅಂದರೆ ನೀವು ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಕಮಿಷನ್ ದುಡ್ಡು ನಿಮಗೆ ಬಂದ್ಬಿಡ್ತು ಅಂದರೆ ನೀವು ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ. ಅಥವಾ ಕೊಟ್ಟೋನು ಹೇಳ್ಕೊಳ್ಬೇಕಷ್ಟೇ, ನಾನು ಕೊಟ್ಟೆ ಅವರಿಗೆ ಕಮಿಷನ್ನು ಅಂತೇಳಿ. ಅಥವಾ ನಿಮಗೆ ಬಾಕಿ ಇರುವ ಹಣ ನಿಮಗೆಲ್ಲ ಬಂದು ಸಂದಾಯ ಆಯಿತು ಅಂತಂದರೆ ನೀವು ಗಲಾಟೆ ಮಾಡೋಕ್ಕೆ ಹೋದ್ರೆ ಮಾತ್ರ ಹೇಳ್ತೀನಿ, ಯಾವತ್ತೂ ಆಗಿಲ್ಲ, ಅವತ್ತೇನು ಹಾಕಿದ್ದೀನಲ್ಲ ಅಂಥೇಳಿ. ಸೊ ಆ ತರಹ ನಿಮ್ಮ ಟ್ಯಾಕ್ಸ್ ರಿಫಂಡ್ ಆಯಿತು ಅಂದರೆ ನಿಮ್ಮ CAಗೆ ಗೊತ್ತಾಗಬೇಕಷ್ಟೇ, ಇನ್ಯಾರಿಗೂ ಗೊತ್ತಾಗಲ್ಲ. ಸೊ ಆ ತರಹ ಒಂದಿಷ್ಟು ದುಡ್ಡು ಬರುವ ಯೋಗ ಚೆನ್ನಾಗಿ ಕಂಡು ಬರ್ತಾ ಇದೆ, ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ, ವೃತ್ತಿಯಲ್ಲಿ ಹೊಸ ಗುರುತು ಅಂಥೇಳಿ. ಅಂದರೆ ನಿಮ್ಮ ಕೆಲಸವನ್ನು ಹಿರಿಯರು ಗಮನಿಸಿ ವಿಶೇಷ ಜವಾಬ್ದಾರಿಗಳನ್ನು, ವಿಶೇಷ ಗೌರವ ಮರ್ಯಾದೆಗಳನ್ನು, ವಿಶೇಷ ಸೌಲಭ್ಯಗಳನ್ನು ನಿಮಗೆ ನೀಡ್ತಾರೆ. ಈ ಒಂದು ಜುಲೈ ತಿಂಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಅನುಕೂಲ ಆಗ್ತದೆ. ಸೊ ಮೇಲಧಿಕಾರಿಗಳು ನಿಮ್ಗೆ ಕಷ್ಟ ಕಾಣ್ತಾರೋ, ಹಿಂಗೆ ಕಷ್ಟ ಆಗ್ತಾ ಇದೆಯಾ ನಿಮಗೆ, ಓಕೆ ಬಿಡಪ್ಪ, ನಿಮ್ಗೆ ಮುಂದಿನ ತಿಂಗಳಿಂದ ಈ ಕಷ್ಟ ಇಲ್ದಂಗೆ ನಾನು ನೋಡ್ಕೊಳ್ತೀನಿ, ನಿಮ್ಗೆ ಏನು ಬೇಕು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಿಡ್ರಿ ಅಂತೇಳಿ. ಸೊ ಮೇಲಧಿಕಾರಿಗಳು ಒಂಥರ ದೇವ್ರ ಥರ ನಿಮಗೆ ಕಾಪಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ಒಂದು ಗುರುತಿಸ್ತಾರೆ ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು, ನಿಮ್ಮ ಕಷ್ಟವನ್ನು, ನಿಮ್ಮ ನಿಷ್ಠೆಯನ್ನು, ನಿಮ್ಮ ಸತ್ಯವನ್ನು, ನಿಮ್ಮ ಶ್ರದ್ಧೆಯನ್ನು ಗುರುತಿಸ್ತಾರೆ. ಸೊ ದಯವಿಟ್ಟು ಹೇಳ್ತೀನಿ, ಜುಲೈ ತಿಂಗಳಲ್ಲಿ ಭಾಳ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿ. ನಿಮ್ಮ ಎಲ್ಲ ಕೆಲಸಗಳನ್ನು ನಿಮ್ಮ ಮೇಲಧಿಕಾರಿಗಳು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಶ್ರಮ ಹಾಕಿದ್ರೆ ನಿಮ್ಮನ್ನು ಗುರುತಿಸ್ತಾರೆ. ಒಳ್ಳೆ ಚಾನ್ಸ್ ಇದೆ, ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ಐದನೇ ಶುಭ ವಿಚಾರ, ಹೊಸ ಕೌಶಲ್ಯದಿಂದ ಲಾಭ. ನಿಮಗೇನೋ ಒಂದು ಹೊಸದೊಂದು ಕಂಡುಹಿಡಿತೀರಿ, ಅಥವಾ ನಿಮಗೂ ಹೊಸದೊಂದು ಕಲ್ತ್ಕೊಳ್ತೀರಿ. ಸಡನ್ನಾಗಿ ಕಲ್ತ್ಕೊಳಕ್ಕೆ ಹೋಗಿದ್ರಿ, ಮುಗಿಸ್ಕೊಂಬಂದ್ರಿ, ಸಡನ್ನಾಗಿ ಮತ್ತೊಂದೇನೋ ಕೋರ್ಸ್ ಮಾಡ್ಕೊಂಬಂದ್ರಿ, ಸಡನ್ನಾಗಿ ಮತ್ತೊಂದೇನೋ ಎಕ್ಸ್ಟ್ರಾ ವಿದ್ಯೆ ನಿಮ್ಮ ಹತ್ರ ಇತ್ತು,
ಇದೇನಾಗುತ್ತೆ, ಈ ತಂತ್ರಜ್ಞಾನದಲ್ಲಿರ್ಬೋದು, ಈ ಡಿಜಿಟಲೀಕರಣ, ಎಲ್ಲ ಕಡೆ ಡಿಜಿಟಲ್ ಆಗಿದೆ. ಸೊ ಈ ಡಿಜಿಟಲ್ ಮಾಧ್ಯಮ ಇರ್ಬೋದು, ಅಥವಾ ನಿಮ್ಮ ಕರಕುಶಲತೆ ಇರಬಹುದು, ನಿಮ್ಮ ಸಲಹೆಗಾರಿಕೆ ಇರ್ಬೋದು, ತರಬೇತಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಒಂದು ಹೊಸ ಅವಕಾಶ ನಿಮ್ಮಲ್ಲಿರುವ ಕೌಶಲ್ಯವನ್ನು ನೋಡಿ ಕೊಡ್ತಾರೆ. ನಾನು ತುಂಬ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಬಹಳಷ್ಟು ಜನಕ್ಕೆ ಇಂಗ್ಲೀಷ್ ಪದಗಳು ಕೇಳಿ ಏನೋ ಹೇಳಿದ್ರೆ ಇವಾಗ ನಂಗೆ ಅರ್ಥ ಆಗಲಿಲ್ಲ ಅಂತ. ನಿಮ್ಮಲ್ಲೊಂದು ಹಿಡನ್ ಟ್ಯಾಲೆಂಟ್ ಇರುತ್ತಲ್ಲ, ಸೊ ನಿಮ್ಮ ಹಿಡನ್ ಟ್ಯಾಲೆಂಟಿಂದ ಅಥವಾ ನೀವು ಸಡನ್ನಾಗಿ ಎಕ್ಸ್ಟ್ರಾ ಪ್ರಕ್ಯೂರ್ ಮಾಡ್ಕೊಂಡಿರ್ತೀರ, ಹೊಸ ವಿಚಾರಗಳನ್ನು ಕಲ್ತ್ಕೊಂಬಂದಿರ್ತೀರ, ಯಾವುದೊಂದು ಕೋರ್ಸ್ ಮಾಡ್ಕೊಂಬಂದಿರ್ತೀರ, ಯಾವುದೊಂದು ಇದನ್ನು ಮಾಡ್ಕೊಂಬಂದಿರ್ತೀರ, ಅದು ನಿಮಗೆ ಈ ಜುಲೈ ತಿಂಗಳಲ್ಲಿ ಕೆಲಸ ಮಾಡಲಿದೆ. ಅದರಿಂದಾಗಿ ನಿಮಗೆ ನಿಮ್ಮ ತಂತ್ರಜ್ಞಾನ ಇರ್ಬೋದು, ಡಿಜಿಟಲ್ ಮಾಧ್ಯಮ ಇರ್ಬೋದು, ತರಬೇತಿ ಇರ್ಬೋದು, ಸಲಹೆಗಾರಿಕೆ ಇರ್ಬೋದು, ಎಲ್ಲ ಕಡೆ ನಿಮಗೆ ಸ್ವಲ್ಪ ಉನ್ನತೀಕರಣ, ನಿಮಗೊಂದು ಸ್ವಲ್ಪ ಹೊಸ ಅವಕಾಶ ಸಿಕ್ಕು, ಅದೊಂದು ಕಲ್ತ್ಕೊಂಡಿದ್ದಾನಪ್ಪ, ಆಯ್ತು ತಗೊಳ್ಳಿ ನಿಮಗೆ ಅಂತೇಳಿ ನಿಮಗೆ ಸಿಗೋದು ಅದರಿಂದಾಗಿ ಸ್ಯಾಲ್ರಿ ಹೆಚ್ಚಾಗೋದು, ಅದರಿಂದಾಗಿ ಪ್ರಮೋಷನ್ ಸಿಗೋದು, ಅದರಿಂದಾಗಿ ಹೆಚ್ಚಿನ ಜವಾಬ್ದಾರಿ, ಅದರಿಂದ ಒಳ್ಳೆ ಗುರುತಿಸುವಿಕೆ, ಇದೆಲ್ಲ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಹೊಸ ಟ್ಯಾಲೆಂಟ್, ನಿಮ್ಮಲ್ಲಿರುವ ಟ್ಯಾಲೆಂಟ್ ನಿಮ್ಮ ಕೈ ಹಿಡಿಯಲಿದೆ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಆದರೆ ಇದೆಲ್ಲ ಶುಭ ವಿಚಾರಗಳಿಗೂ ಒಂದು ದೈವತಾರಾಧನೆ, ದೇವತಾ ಆಶೀರ್ವಾದ, ಮಾರ್ಗದರ್ಶನ ಬೇಕಲ್ವಾ? ಸೊ ನಿಮಗೋಸ್ಕರ ನಾವು ಒಂದು ವಿಶೇಷವಾದ ಪರಿಹಾರವನ್ನು ಮಾಡಿ ವಿಶೇಷವಾದ ಪ್ರಸಾದ ಕೊಡ್ತಾ ಇದ್ದೇವೆ. ಜೂನ್ 29ನೇ ತಾರೀಕು ಸೋಮವಾರ, ಜ್ಯೇಷ್ಠ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಭೂಮಿ ಪೂಜೆ ಮಾಡೋಕ್ಕೆ, ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ದರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ? ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನು ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳೇ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳನ್ನು ತಗೊಂಡಿದ್ದೇನೆ. ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ, ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡು ಹೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಮಂತ್ರದಲ್ಲಿ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ
ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಸಿಗೋದು ಬಹಳ ಕಷ್ಟ. ಸೊ ಆದ್ದರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನು ಜೂನ್ 21ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ ವಟಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನು ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡಲಿಕ್ಕೆ ಹೋದಾಗ ಇದನ್ನು ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರಿಶಿನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.